ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಭಗವಂತನು ಪ್ರತ್ಯಕ್ಷನಾಗಿ ಅದಿತಿಗೆ ವರವನ್ನು ಕೊಟ್ಟುದು ಎಂಬ 17ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಇತ್ಯುಕ್ತಾ ಸಾದಿತಿ ರಾಜನ್ ಸ್ವಭರ್ತ್ರ ಕಶ್ಯಪೇನ ವೈ ಅನ್ವತಿಷ್ಠದ್ ವ್ರತಮಿದಂ ದ್ವಾದಶಾಹ ಮತಂಧೃತ. ಪರೀಕ್ಷಿತನೇ, ತನ್ನ ಪತಿಯಾದ ಮಹರ್ಷಿ ಕಶ್ಯಪರ ಉಪದೇಶವನ್ನು ಪಡೆದ ಅದಿತಿ ದೇವಿಯು ಸ್ವಲ್ಪವೂ ಆಲಸಿಕೆಯಿಲ್ಲದೆ ಶ್ರದ್ಧಾ ಭಕ್ತಿಗಳಿಂದ ಕೂಡಿದವಳಾಗಿ 12 ದಿವಸಗಳ ಪರ್ಯಂತವಾಗಿ ಪಯೋವೃತವನ್ನು ಆಚರಿಸಿದಳು. ಆಕೆಯು ಬುದ್ಧಿಯನ್ನೇ ಸಾರಥಿಯನ್ನಾಗಿ ಮಾಡಿಕೊಂಡು ಮನಸ್ಸೆಂಬ ಲಗಾಮಿನ ಅಂದರೆ ಹಗ್ಗದ ಮೂಲಕವಾಗಿ ಇಂದ್ರಿಯಗಳೆಂಬ ದುಷ್ಟ ಕುದುರೆಗಳನ್ನು ಹಿಡಿದು ನಿಲ್ಲಿಸಿ ಏಕಾಗ್ರವಾದ ಬುದ್ಧಿಯಿಂದ ಪುರುಷೋತ್ತಮನಾದ ಭಗವಂತನನ್ನು ಧ್ಯಾನಿಸುತ್ತಿದ್ದಳು. ಅದಿತಿ ದೇವಿಯು ಏಕಾಗ್ರವಾದ ಬುದ್ಧಿಯಿಂದ ತನ್ನ ಮನಸ್ಸನ್ನು ಸರ್ವಾತ್ಮನಾದ ವಾಸುದೇವನಲ್ಲಿ ಸಂಪೂರ್ಣವಾಗಿ ಲೀನಗೊಳಿಸಿ ಪಯೋವೃತದ ಅನುಷ್ಠಾನವನ್ನು ಮಾಡಿದಳು. ಸುನಿಶ್ಚಲವಾದ ಬುದ್ಧಿಯಿಂದಲೂ ಶ್ರದ್ಧೆಯಿಂದಲೂ ಅದಿತಿಯು ಮಾಡಿದ ವ್ರತದಿಂದ ಸಂತುಷ್ಟನಾದ ಪುರುಷೋತ್ತಮನು ದೇವಮಾತೆಯ ಮುಂದೆ ಪ್ರತ್ಯಕ್ಷನಾದನು. ಆ ಸಮಯದಲ್ಲಿ ಶ್ರೀ ಭಗವಂತನು ಪೀತಾಂಬರವನ್ನುಟ್ಟಿದ್ದನು, ಚತುರ್ಭುಜನಾಗಿದ್ದನು, ಶಂಖ ಚಕ್ರ ಗದೆಗಳನ್ನು ಧರಿಸಿದ್ದನು. ತನ್ನ ಕಣ್ಮುಂದೆ ನಿಂತ ಭಗವಂತನನ್ನು ಸಾಕ್ಷಾತ್ತಾಗಿ ನೋಡಿದ ಅದಿತಿಯು ಒಡನೆಯೇ ಆದರದಿಂದ ಮೇಲೆದ್ದು ಪ್ರೀತಿಯಿಂದ ಪರವಶಳಾಗಿ ಭೂಮಿಯ ಮೇಲೆ ದೀರ್ಘದಂಡ ನಮಸ್ಕಾರ ಮಾಡಿದಳು. ಪುನಃ ಮೇಲೆದ್ದು 2 ಕೈಗಳನ್ನು ಜೋಡಿಸಿಕೊಂಡು ಭಗವಂತನನ್ನು ಸ್ತುತಿಸಲು ಪ್ರಾರಂಭಿಸಿದಳು. ಆನಂದ ಬಾಷ್ಪಗಳು ಉಕ್ಕಿ ಹರಿಯುತ್ತಿದ್ದುದರಿಂದ ಅವಳ ಬಾಯಿಂದ ಮುಂದೆ ಮಾತುಗಳೇ ಹೊರಡಲಿಲ್ಲ. ಶರೀರಾದ್ಯಂತವಾಗಿ ರೋಮಾಂಚನವಾಯಿತು. ಭಗವಂತನ ದಿವ್ಯ ದರ್ಶನದ ಆನಂದೋಲ್ಲಾಸದಿಂದ ಅವಳ ಶರೀರವು ನಡುಗತೊಡಗಿತು. ಅವಳು ಸ್ತೋತ್ರವನ್ನು ಮಾಡಲಾಗದೆ ಸುಮ್ಮನೆ ನಿಂತು ಬಿಟ್ಟಳು. ಪರೀಕ್ಷಿತನೇ, ಲಕ್ಷ್ಮೀಪತಿಯೋ ಜಗತ್ಪತಿಯೋ ಯಜ್ಞಪತಿಯೂ ಆದ ಭಗವಂತನನ್ನು ಕಣ್ಣುಗಳಿಂದಲೇ ಕುಡಿದು ಬಿಡುವಳೋ ಎಂಬಂತೆ ಅದಿತಿಯು ತನ್ನ ಪ್ರೇಮ ಪೂರ್ಣವಾದ ಕಣ್ಣುಗಳಿಂದ ನೋಡುತ್ತಿದ್ದಳು. ಅನಂತರ ಪ್ರೀತಿಯಿಂದ ಗದ್ಗದವಾದ ಮಾತುಗಳಿಂದಲೇ ಮೆಲ್ಲಗೆ ಶ್ರೀ ಭಗವಂತನನ್ನು ಸ್ತೋತ್ರ ಮಾಡಲು ಉಪಕ್ರಮಿಸಿದಳು. ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥಪಾದ ತೀರ್ಥಶ್ರವಣ ಮಂಗಲ ನಾಮಧೇಯ ಆಪನ್ನ ಲೋಕ ವೃಜಿನೋಪ ಶಮೋದಯಾಧ್ಯ ಶನಃ ಕೃಧೀಶಕ್ ಭಗವನ್ ಅಸಿದೀನನಾಥ. ಯಜ್ಞೇಶನೇ, ಯಜ್ಞಪುರುಷನೇ, ಅಚ್ಯುತನೇ, ಶ್ರೇಷ್ಠ ತೀರ್ಥವಾದ ಗಂಗಾನದಿಯನ್ನು ಪಾದಗಳಲ್ಲಿ ಧರಿಸಿರುವವನೇ, ಪುಣ್ಯ ಕೀರ್ತಿಯೇ, ಶ್ರವಣ ಮಾತ್ರದಿಂದಲೇ ಮಂಗಳವನ್ನು ಉಂಟುಮಾಡುವ ನಾಮಾವಳಿಗಳುಳ್ಳವನೇ, ಶರಣಾಗತರ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿಯೇ ಅವತರಿಸಿರುವವನೇ, ಆದಿಪುರುಷನೇ, ಸ್ವಾಮಿಯೇ, ಭಗವಂತ, ನೀನು ದೀನರಿಗೆ ನಾಥನಾಗಿರುವೆ. ಆದುದರಿಂದ ದೀನರಾಗಿ ಬೇಡಿಕೊಳ್ಳುತ್ತಿರುವ ನಮಗೆ ಮಂಗಳವನ್ನು ಉಂಟುಮಾಡು. ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮಾಯ ಸ್ವೈರಂ ಗೃಹೀತ ಪುರುಷಕ್ತಿ ಗುಣಾಯ ಭೂಮ್ನೆ ಸ್ವಸ್ಥಾಯ ಶಶ್ವದುಪ ಬ್ರಹ್ಮಿತ ಪೂರ್ಣಬೋಧ ವ್ಯಾಪಾದಿತಾತ್ಮತಮಸೆ ಹರಯೇ ನಮಸ್ತೆ. ಜಗದ್ರೂಪನಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ ಸ್ವೇಚ್ಛೆಯಿಂದ ಮಾಯೆಯ ಗುಣಗಳಾದ ಸತ್ವ ರಜಸ್ ತಮಸ್ಸುಗಳನ್ನು ಧರಿಸಿರುವ ಗುಣವಂತನಾಗಿದ್ದರೂ ನಿತ್ಯ ನಿರ್ಲಿಪ್ತನಾಗಿ ಸ್ವಸ್ಥನಾಗಿ ನಿಜ ಸ್ವರೂಪದಲ್ಲಿಯೂ ಇರುವ ವ್ಯಾಪಕನಾದ ಅಡಿಗಡಿಗೂ ಬೆಳಗುತ್ತಿರುವ ಪೂರ್ಣ ಜ್ಞಾನದಿಂದ ಹೃದಯಾಂಧಕಾರವನ್ನು ಹೋಗಲಾಡಿಸುವ ಶ್ರೀಹರಿಗೆ ನಮಸ್ಕರಿಸುತ್ತೇನೆ. ಆಯುಃ ಪರಂ ವಪುರಭೀಷ್ಟ ಮತುಲ್ಯ ಲಕ್ಷ್ಮೀರ್ ದ್ಯೌಭೂರಸಾಹ ಸಕಲ ಯೋಗ ಗುಣಾಸ್ತ್ರಿವರ್ಗ ಜ್ಞಾನಂಚ ಕೇವಲಮನಂತ ಭವಂತಿ ತುಷ್ಟಾ ತ್ವತ್ತೋ ನೃಣಾಂ ಕಿಮು ಸಪತ್ನ ಜಯಾದಿರಾಶಿ. ಅಂತವಿಲ್ಲದ ಅನಂತನೇ, ನೀನು ಸಂತುಷ್ಟನಾದಲ್ಲಿ ದೀರ್ಘಾಯುಷ್ಠವು, ಇಷ್ಟವಾದ ಶರೀರವು, ಅಸದೃಶವಾದ ಐಶ್ವರ್ಯವು, ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳು, ಯೋಗಗಳ ಗುಣಗಳಾದ ಅಣಿಮಾದಿ ಅಷ್ಟಸಿದ್ಧಿಗಳು, ಧರ್ಮಾರ್ಥ ಕಾಮಗಳು, ಇವೆಲ್ಲಕ್ಕಿಂತಲೂ ಮಿಗಿಲಾದ ಅಪರೋಕ್ಷ ಜ್ಞಾನವು ಮನುಷ್ಯರಿಗೆ ಪ್ರಾಪ್ತವಾಗುತ್ತವೆ. ಹೀಗಿರುವಾಗ ಶತ್ರು ಜಯವೇ ಮೊದಲಾದ ಕೋರಿಕೆಯ ವಿಷಯವಾಗಿ ಹೇಳುವುದೇನಿದೆ? ಭಾರತನೇ, ಮಹಾರಾಜ, ದೇವಮಾತೆಯಾದ ಅದಿತಿಯು ಹೀಗೆ ಸ್ತೋತ್ರ ಮಾಡಲು ಕಮಲಾಕ್ಷನಾದ ಸಕಲ ಪ್ರಾಣಿಗಳ ಹೃದಯದಲ್ಲಿಯೂ ಅಂತರ್ಯಾಮಿಯಾಗಿರುವ ಶ್ರೀ ಭಗವಂತನು ಹೇಳಿದನು, ದೇವಮಾತೆಯೇ, ಅದಿತಿ ದೇವಿ, ನಿನ್ನ ಮನಸ್ಸಿನಲ್ಲಿ ಬಹಳ ಕಾಲದಿಂದ ಇರುವ ಆಶಯವನ್ನು ನಾನು ಬಲ್ಲೆನು. ಶತ್ರುಗಳು ನಿನ್ನ ಮಕ್ಕಳ ಸಂಪತ್ತನ್ನು ಅಪಹರಿಸಿರುವುದೂ ಅಲ್ಲದೆ ಅವರನ್ನು ಅವರ ಸ್ಥಾನದಿಂದಲೂ ಅಂದರೆ ಸ್ವರ್ಗಲೋಕದಿಂದಲೂ ಓಡಿಸಿಬಿಟ್ಟಿದ್ದಾರೆ.
ನಿನ್ನ ಮಕ್ಕಳು ಬಲದಿಂದ ಕೊಬ್ಬಿರುವ ದಾನವರನ್ನು ಯುದ್ಧದಲ್ಲಿ ಗೆದ್ದು ರಾಜ್ಯಲಕ್ಷ್ಮಿಯನ್ನು ಪುನಃ ಪಡೆದುಕೊಳ್ಳಬೇಕು ಮತ್ತು ಅಂತಹ ವಿಜಯಿಗಳಾದ ಪುತ್ರರೊಡನೆ ನೀನು ಇರಬೇಕು ಎಂಬುದು ನಿನ್ನ ಬಯಕೆಯಾಗಿದೆ. ಇಂದ್ರನೇ ಮೊದಲಾದ ನಿನ್ನ ಮಕ್ಕಳು ಯುದ್ಧದಲ್ಲಿ ಶತ್ರುಗಳನ್ನು ಸಂಹರಿಸಬೇಕು. ಆಗ ನೀನು ಗಂಡಂದಿರನ್ನು, ಮಕ್ಕಳನ್ನು, ಸಹೋದರರನ್ನು ಕಳೆದುಕೊಂಡು ರೋದನ ಮಾಡುತ್ತಿರುವ ದೈತ್ಯ ಸ್ತ್ರೀಯರನ್ನು ನೋಡಬೇಕು. ಇದು ನಿನ್ನ ಬಯಕೆಯಾಗಿದೆ. ಯುದ್ಧದಲ್ಲಿ ದೈತ್ಯರನ್ನು ಗೆದ್ದು ಕಳೆದು ಹೋಗಿದ್ದ ಕೀರ್ತಿ ಮತ್ತು ಐಶ್ವರ್ಯಗಳನ್ನು ಪುನಃ ಪಡೆದುಕೊಂಡು ಸಕಲ ಐಶ್ವರ್ಯ ಸಂಪನ್ನನಾಗಿ ಸ್ವರ್ಗಲೋಕದಲ್ಲಿ ಪುನಃ ನೆಲೆಸಿ ಸ್ವೇಚ್ಛೆಯಿಂದ ಆಟವಾಡುವ ನಿನ್ನ ಮಕ್ಕಳನ್ನು ನೋಡಬೇಕೆಂದು ನೀನು ಬಯಸಿರುವೆ. ಆದರೆ ದೇವಿ, ಆ ಅಸುರ ಸೇನಾಪತಿಗಳನ್ನು ಈ ಸಮಯದಲ್ಲಿ ಜಯಿಸಲು ಸಾಧ್ಯವಾಗದೆಂಬುದು ನನ್ನ ಅಭಿಪ್ರಾಯವಾಗಿದೆ. ಏಕೆಂದರೆ ಈ ಸಮಯದಲ್ಲಿ ವಿಧಿಯು ಅವರಿಗೆ ಅನುಕೂಲವಾಗಿದೆ. ಬ್ರಾಹ್ಮಣರಿಂದಲೂ ಅವರು ರಕ್ಷಿಸಲ್ಪಡುತ್ತಿದ್ದಾರೆ. ಆದುದರಿಂದ ಈ ಸಮಯದಲ್ಲಿ ಅವರ ಮೇಲೆ ಯುದ್ಧ ಮಾಡಲು ಹೋದರೆ ಅದರಿಂದ ಸುಖವಾಗುವುದೆಂದು ನಿರೀಕ್ಷಿಸಲು ಸಾಧ್ಯವಿಲ್ಲ. ಪರಾಕ್ರಮವು ಈಗ ಕೆಲಸಕ್ಕೆ ಬರುವುದಿಲ್ಲ, ಅದರಿಂದ ಸುಖ ಉಂಟಾಗುವುದಿಲ್ಲ. ಆದರೂ ದೇವಿ, ನೀನು ಆಚರಿಸಿದ ಶ್ರದ್ಧಾಭಕ್ತಿಪೂರ್ವಕವಾದ ವ್ರತಾನುಷ್ಠಾನದಿಂದ ನಾನು ಪ್ರಸನ್ನನಾಗಿದ್ದೇನೆ. ಆದುದರಿಂದ ನಾನು ಈ ವಿಷಯದಲ್ಲಿ ನಿನ್ನ ಆಶಯವನ್ನು ನೆರವೇರಿಸಿಕೊಡಲು ಯಾವುದಾದರೂ ಉಪಾಯವನ್ನು ಯೋಚಿಸಬೇಕಾಗಿದೆ. ನನ್ನ ಸಲುವಾಗಿ ಮಾಡಿರುವ ಆರಾಧನೆಯು ಎಂದಿಗೂ ವ್ಯರ್ಥವಾಗಬಾರದು. ಶ್ರದ್ಧೆಗೆ ಅನುಗುಣವಾಗಿ ಫಲವು ಲಭಿಸಿಯೇ ಲಭಿಸುತ್ತದೆ. ನೀನು ನಿನ್ನ ಮಕ್ಕಳ ರಕ್ಷಣಾರ್ಥವಾಗಿಯೇ ವಿಧಿಪೂರ್ವಕವಾಗಿ ಮಾಡಿರುವ ಪಯೋವೃತದ ಮೂಲಕವಾಗಿ ನನ್ನನ್ನು ಆರಾಧಿಸಿರುವೆ ಮತ್ತು ಸ್ತುತಿಸಿರುವೆ. ಆದುದರಿಂದ ನಾನು ಅಂಶರೂಪನಾಗಿ ಕಶ್ಯಪನ ತಪಸ್ಸಿನಲ್ಲಿ ನೆಲೆಸಿ ನಿನ್ನ ಪುತ್ರನಾಗಿ ಹುಟ್ಟಿ ನಿನ್ನ ಸಂತಾನವನ್ನು ರಕ್ಷಿಸುತ್ತೇನೆ. ಕಲ್ಯಾಣಿಯೇ, ಪ್ರಕಾಶಮಾನವಾದ ರೂಪವನ್ನು ಹೊಂದಿರುವ ನನ್ನನ್ನು ಪತಿಯಲ್ಲಿ ಸಮೀಕರಿಸಿ ಪಾಪರಹಿತನಾದ ಪ್ರಜಾಪತಿಯಾದ ಕಶ್ಯಪನ ಸೇವೆಯನ್ನು ಮಾಡು. ದೇವಿ, ಯಾರಾದರೂ ಕೇಳಿದರೆ ಈ ವಿಷಯವನ್ನು ಯಾವುದೇ ಕಾರಣದಿಂದಲೂ ಯಾರಿಗೂ ಯಾವಾಗಲೂ ಹೇಳಬಾರದು. ಸರ್ವಂ ಸಂಪದ್ಯತೆ ದೇವಿ ದೇವಗುಹ್ಯಂ ಸುಸಂವೃತಂ. ಬಹಳ ಗೋಪ್ಯವಾಗಿ ಇಡಲ್ಪಟ್ಟ ದೇವ ರಹಸ್ಯವು ಸಮಸ್ತವನ್ನು ಸಿದ್ಧಿಸಿಕೊಡುತ್ತದೆ. ಶ್ರೀ ಭಗವಂತನು ಹೀಗೆ ಹೇಳಿ ಅಲ್ಲಿಯೇ ಮಾಯವಾದನು. ಅದಿತಿಯು ತನ್ನಲ್ಲಿ ಸುದುರ್ಲಭನಾದ ಶ್ರೀಹರಿಯು ಜನ್ಮ ತಾಳುವನೆಂದು ತಿಳಿದು ಕೃತಕೃತ್ಯಳಾದಳೆಂದು ಭಾವಿಸಿ ಶ್ರೀ ಭಗವಂತನು ಸೂಚಿಸಿದ್ದಂತೆ ಅತ್ಯಂತ ಭಕ್ತಿಯಿಂದ ಪತಿಯಾದ ಕಶ್ಯಪನನ್ನು ಉಪಚರಿಸತೊಡಗಿದಳು. ಸತ್ಯ ಜ್ಞಾನವುಳ್ಳ ಕಶ್ಯಪ ಮುನಿಯು ಸಮಾಧಿ ಯೋಗದಿಂದ ತನ್ನಲ್ಲಿ ವಿಷ್ಣುವಿನ ಅಂಶವು ಪ್ರವೇಶಿಸಿರುವುದು ಎಂಬುದನ್ನು ತಿಳಿದುಕೊಂಡಳು. ಆ ಶಾಂತಚಿತ್ತನಾದ ಕಶ್ಯಪನು ವಾಯುವು ಪ್ರಚಂಡವಾಗಿ ಬೀಸುತ್ತಾ ಬಿದಿರು ಮೆಳೆಯಲ್ಲಿರುವ 2 ಬಿದಿರುಗಳಿಗೆ ಸಂಘರ್ಷವನ್ನು ಉಂಟುಮಾಡಿ ಅಗ್ನಿಯನ್ನು ಹುಟ್ಟಿಸುವಂತೆ ತಪಸ್ಸು ಮಾಡುತ್ತಾ ಬಹಳ ಕಾಲದಿಂದ ಧರಿಸಲ್ಪಟ್ಟಿದ್ದ ರೇತಸ್ಸನ್ನು ಅದಿತಿ ದೇವಿಯ ಗರ್ಭದಲ್ಲಿ ಇರಿಸಿದನು. ಚತುರ್ಮುಖನು ಅದಿತಿಯ ಗರ್ಭದಲ್ಲಿ ಆದಿಪುರುಷನಾದ ಪರಮಾತ್ಮನು ನೆಲೆಸಿರುವನು ಎಂಬುದನ್ನು ತಿಳಿದು ಬ್ರಹ್ಮ ಪ್ರತಿಪಾದಕವಾದ ಸ್ತೋತ್ರಗಳಿಂದ ಗರ್ಭಸ್ಥನಾಗಿದ್ದ ಶ್ರೀಹರಿಯನ್ನು ಹೊಗಳಿದನು. ಜಯೋರುಗಾಯ ಭಗವನ್ನು ರುಕ್ರಮ ನಮೋಸ್ತುತೇ, ನಮೋ ಬ್ರಹ್ಮಣ್ಯ ದೇವಾಯ ತ್ರಿಗುಣಾಯ ನಮೋ ನಮಃ. ಸಮಗ್ರ ಕೀರ್ತಿಗೂ ಆಶ್ರಯನಾಗಿರುವ ಭಗವಂತನೇ, ನಿನಗೆ ಜಯವಾಗಲಿ. ಅನಂತವಾದ ಶಕ್ತಿಗಳಿಗೂ ಅಧಿಷ್ಠಾನನಾಗಿರುವವನೇ, ನಿನ್ನ ಚರಣ ಕಮಲಗಳಿಗೆ ನಮಸ್ಕರಿಸುತ್ತೇನೆ. ಬ್ರಾಹ್ಮಣರಿಗೆ ಹಿತವಾಗಿರುವವನೇ, ಸತ್ವ ರಜಸ್ ತಮಸ್ಸುಗಳೆಂಬ 3 ಗುಣಗಳಿಗೂ ನಿಯಾಮಕನೇ, ನಿನ್ನ ಚರಣ ಕಮಲಗಳಿಗೆ ಬಾರಿಗೂ ನಮಸ್ಕರಿಸುತ್ತೇನೆ. ನಮಸ್ತೆ ಪ್ರಶ್ನಿಗರ್ಭಾಯ ವೇದಗರ್ಭಾಯ ವೇಧಸೆ, ತ್ರಿನಾಭಾಯ ತ್ರಿಪೃಷ್ಠಾಯ ಶಿಪಿವಿಷ್ಟಾಯ ವಿಷ್ಣವೇ. ಪೃಷ್ಣಿ ಎಂಬುವಳಿಗೆ ಪುತ್ರರೂಪದಲ್ಲಿ ಹುಟ್ಟಿರುವವನೇ, ವೇದಗಳ ಸಮಸ್ತ ಜ್ಞಾನವನ್ನು ಅಡಗಿಸಿಕೊಂಡಿರುವ ಮಹಾಪ್ರಭುವೇ, ಪರಬ್ರಹ್ಮ ಸ್ವರೂಪನೇ, ನಿನಗೆ ಬಾರಿಗೂ ನಮಸ್ಕರಿಸುತ್ತೇನೆ. 3 ಲೋಕಗಳನ್ನು ನಾಭಿಯಲ್ಲಿಯೇ ಧರಿಸಿರುವವನೇ, 3 ಲೋಕಗಳಿಗೂ ಆಚೆ ಇರುವ ವೈಕುಂಠದಲ್ಲಿ ವಾಸಿಸುತ್ತಿರುವವನೇ, ಪ್ರಾಣಿಗಳ ಅಂತಃಕರಣದಲ್ಲಿ ಸದಾ ವಾಸಿಸುತ್ತಿರುವವನೇ, ಸರ್ವವ್ಯಾಪಕನಾದ ವಿಷ್ಣುವೇ, ನಿನಗೆ ನಮಸ್ಕರಿಸುತ್ತೇನೆ. ತ್ರಿಮಾದಿರಂತೋ ಭುವನಸ್ಯ ಮಧ್ಯಮನಂತ ಶಕ್ತಿಂ ಪುರುಷಯ್ಯಮಾಹು ಕಾಲೋ ಭವಾನಾಕ್ಷಿಪತೀಶ ವಿಶ್ವಂ ಸ್ರೋತೋ ಯಥಾಂತ ಪತಿತಂ ಗಭೀರಂ. ಸ್ವಾಮಿಯೇ, ಯಾವನನ್ನು ಅಪಾರ ಮಹಿಮೆಯುಳ್ಳ ಪುರುಷನೆಂದು ಹೇಳುವರೋ ಅಂತಹ ನೀನು ಈ ಲೋಕಕ್ಕೆ ಆದಿಯೂ ಮಧ್ಯನು ಮತ್ತು ಅಂತ್ಯನೂ ಆಗಿರುವೆ.
ಹಾಗೆಯೇ ಕಾಲ ಸ್ವರೂಪನೂ ಆಗಿರುವ ನೀನು ನೀರಿನ ಸುಳಿಯು ಅದರಲ್ಲಿ ಬಿದ್ದ ಪದಾರ್ಥವನ್ನು ಒಳಕ್ಕೆ ಸೆಳೆದುಕೊಳ್ಳುವಂತೆ ಈ ಜಗತ್ತನ್ನು ಪ್ರಳಯ ಕಾಲದಲ್ಲಿ ಒಳಕ್ಕೆ ಸೆಳೆದುಕೊಳ್ಳುವೆ. ತ್ವಂ ವೈ ಪ್ರಜಾನಾಂ ಸ್ಥಿರಜಂಘಮಾನಾಂ ಪ್ರಜಾಪತೀನಾಮಸಿ ಸಂಭವಿಷ್ಣುಃ ದಿವೌಕಸಾಂ ದೇವ ದಿವಶ್ಚ್ಯುತಾನಾಂ ಪರಾಯಣಂ ನೌರಿವ ಮಜ್ಜತೋಪ್ಸುಃ. ಸ್ವಾಮಿಯೇ, ನೀನು ಚರಾಚರ ಪ್ರಾಣಿಗಳ ಮತ್ತು ಪ್ರಜಾಪತಿಗಳ ಉತ್ಪತ್ತಿಗೆ ಮೂಲ ಕಾರಣನಾಗಿರುವೆ. ದೇವಾಧಿದೇವನೇ, ಸಮುದ್ರದಲ್ಲಿ ಬಿದ್ದವರಿಗೆ ನೌಕೆಯು ಆಶ್ರಯವಾಗುವಂತೆ ಸ್ವರ್ಗ ಸಾಮ್ರಾಜ್ಯದಿಂದ ಭ್ರಷ್ಟರಾಗಿರುವ ದೇವತೆಗಳಿಗೆ ನೀನು ಆಶ್ರಯನಾಗು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ 17ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.